ಪವಿತ್ರ ಗೌಡ ಪಾಲಿಗೆ ಮನೆಯೂಟ ಅನ್ನೋದು ಮರೀಚಿಕೆಯಾದಂತೆ ಕಾಣಿಸ್ತಾ ಇದೆ. ಇನ್ನೇನು ಮನೆಯೂಟ ಸಿಕ್ತು, ಇರೋದ್ರಲ್ಲೇ ನೆಮ್ಮದಿಯಾಗಿರೋಣ ಅನ್ನೋ ಹೊತ್ತಲ್ಲೇ ಬಿಗ್ ಶಾಕ್ ಎದುರಾಗಿದೆ. ಮನೆಯೂಟದ ಖುಷಿಗೆ ಹೈಕೋರ್ಟ್ ತಣ್ಣೀರೆರಚಿದೆ. ಪವಿತ್ರ ಗೌಡಗೆ ಕೊನೆಗೂ ಜೈಲೂಟವೇ ಫಿಕ್ಸ್. ಮನೆಯೂಟ ಆದೇಶಕ್ಕೆ ಹೈಕೋರ್ಟ್ ಬ್ರೇಕ್. ರೆಡ್ ಕಾರ್ಪೆಟ್, ಭರ್ಜರಿ ರೀಲ್ಸ್, ಹೈಫೈ ಲೈಫ್ ಲೀಡ್ ಮಾಡುತ್ತಿದ್ದ ಸುಬ್ಬಿ ಈಗ ವಿಲವಿಲ ಒದ್ದಾಡುತ್ತಿದ್ದಾಳೆ. ಜೈಲೂಟ ತಿನ್ನೋದಕ್ಕಾಗದೆ ನಿತ್ಯ ಪರದಾಡುತ್ತಿದ್ದಾಳೆ. ಹೀಗಾಗಿ ಮನೆಯೂಟಕ್ಕೆ ಅವಕಾಶ ನೀಡುವಂತೆ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ಲು. ಅರ್ಜಿ ವಿಚಾರಣೆ ನಡೆಸಿದ್ದ ಸೆಷನ್ಸ್ ಕೋರ್ಟ್ ವಾರಕ್ಕೊಮ್ಮೆ ಮನೆಯೂಟಕ್ಕೆ ಅವಕಾಶ ಕೊಟ್ಟಿತ್ತು. ಮನೆಯೂಟದ ಭಾಗ್ಯ ಸಿಕ್ಕ ಖುಷಿಯಲ್ಲಿದ್ದ ಸುಬ್ಬಿಗೆ ಹೈಕೋರ್ಟ್ ಶಾಕ್ ಕೊಟ್ಟಿದೆ. ಸೆಷನ್ಸ್ ಕೋರ್ಟ್ ಮನೆಯೂಟಕ್ಕೆ ಅವಕಾಶ ಕೊಡ್ತಿದ್ದಂತೆ ಜೈಲಾಧಿಕಾರಿಗಳು ಹೈಕೋರ್ಟ್ ಮೆಟ್ಟಿಲೇರಿದ್ರು. ಯಾವುದೇ ಕಾರಣಕ್ಕೂ ಮನೆಯೂಟ ಕೊಡುವುದಕ್ಕೆ ಆಗಲ್ಲ ಅಂತ ಸೆಷನ್ಸ್ ಕೋರ್ಟ್ ಆದೇಶ ಪ್ರಶ್ನಿಸಿ ಅರ್ಜಿ ಸಲ್ಲಿಸಿದ್ರು. ಇವತ್ತು ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೆಯಿತು. ಜೈಲಾಧಿಕಾರಿಗಳ ಪರವಾಗಿ ಸ್ಪೆಷಲ್ ಎಸ್ಪಿಪಿ ಜಗದೀಶ್ ವಾದ ಮಾಡಿದ್ರು. ಸುಪ್ರೀಂ ಕೋರ್ಟ್ ಆದೇಶ ಉಲ್ಲಂಘನೆಯಾದರೆ ಅಧಿಕಾರಿಗಳ ಮೇಲೆ ಕ್ರಮವಾಗುತ್ತದೆ. ವಿಶೇಷ ಸಂದರ್ಭದಲ್ಲಿ ಮಾತ್ರ ಮನೆ ಊಟಕ್ಕೆ ಅವಕಾಶವಿದೆ. ಆದರೆ ಆ ನಿಯಮಗಳನ್ನು ಉಪೇಕ್ಷಿಸಿ ಮನೆ ಊಟಕ್ಕೆ ಆದೇಶಿಸಲಾಗಿದೆ. ಜೈಲು ಕೈಪಿಡಿಯಲ್ಲಿನ ನಿಯಮ ಅನುಸರಿಸಲಾಗಿಲ್ಲ. 57ನೇ ಸಿಸಿಎಚ್ ಕೋರ್ಟ್ ಆದೇಶಕ್ಕೆ ತಡೆಯಾಜ್ಞೆ ಕೊಡಿ ಅಂತ ಮನವಿ ಮಾಡಿದ್ರು. ವಾದ ಆಲಿಸಿದ ಹೈಕೋರ್ಟ್ ಸೆಷನ್ಸ್ ಕೋರ್ಟ್ ಆದೇಶಕ್ಕೆ ತಡೆ ನೀಡಿದೆ. ಫೆಬ್ರವರಿ 3ಕ್ಕೆ ವಿಚಾರಣೆ ಮುಂದೂಡಲಾಗಿದೆ. ಆಕ್ಷೇಪಣೆ ಇದ್ರೆ ಅಂದೇ ಸಲ್ಲಿಕೆ ಮಾಡಲು ಸೂಚಿಸಲಾಗಿದೆ. ಸದ್ಯ ಕೋರ್ಟ್ ಆದೇಶದ ಬಳಿಕ ಜೈಲಲ್ಲಿರೋ ಪವಿತ್ರ ಗೌಡಗೆ ಶಾಕ್ ಆಗಿದೆ. ಮನೆಯೂಟದ ಕನಸು ಕಂಡ ಸುಬ್ಬಿಗೆ ಜೈಲೂಟವೇ ಗತಿಯಾಗಿದೆ. ಮಂಜುನಾಥನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18, ಬೆಂಗಳೂರು. ಬೊಲೆರೋ ಮತ್ತು ಟಮ್ ವಾಹನದ ಮಧ್ಯೆ ಡೆಡ್ಲಿ ಆಕ್ಸಿಡೆಂಟ್ ನಡೆದು ಹೋಗಿದೆ. ಡಿಕ್ಕಿಯ ಹೊಡೆತಕ್ಕೆ 6 ಮಂದಿ ಸಾವನ್ನಪ್ಪಿದ್ದಾರೆ. ಬೊಲೆರೋ ಮತ್ತು ಟಮ್ ವಾಹನಗಳ ಮಧ್ಯೆ ಭೀಕರ ಅಪಘಾತವಾಗಿದೆ. ಡಿಕ್ಕಿ ಹೊಡೆತದ ರಭಸಕ್ಕೆ 6 ಮಂದಿ ದುರ್ಮರಣ ಹೊಂದಿದ್ದಾರೆ. ರಾಯಚೂರು ಜಿಲ್ಲೆಯ ಬೂದಿವಾಳ ಕ್ಯಾಂಪ್ ಬಳಿ ಈ ಒಂದು ಡೆಡ್ಲಿ ಆಕ್ಸಿಡೆಂಟ್ ನಡೆದು ಹೋಗಿದೆ. ಡಿಕ್ಕಿಯ ರಭಸಕ್ಕೆ ಬೊಲೆರೋ ಟಮ್ ವಾಹನ ನಜ್ಜುಗುಜ್ಜಾಗಿ ಹೋಗಿದೆ. ಆಕ್ಸಿಡೆಂಟ್ನ ತೀವ್ರತೆಗೆ ಹಲವರ ಸ್ಥಿತಿ ಗಂಭೀರ ಆಗಿದೆ. ಸದ್ಯಕ್ಕೆ ಸಿಂಧನೂರು ಆಸ್ಪತ್ರೆಗೆ ಗಾಯಾಳುಗಳನ್ನ ರವಾನೆ ಮಾಡಲಾಗಿದೆ. ಸಿಂಧನೂರು ಆಸ್ಪತ್ರೆಗೆ ಗಾಯಾಳುಗಳನ್ನ ಕಳಿಸಿಕೊಟ್ಟಿದ್ದಾರೆ. ಆದರೆ ಸ್ಪಾಟ್ನಲ್ಲಿ ಪ್ರಮುಖವಾಗಿ 6 ಜನರು ಸಾವನ್ನಪ್ಪಿದ್ದಾರೆ. ಬೊಲೆರೋ ಮತ್ತು ಟಮ್ ನಡುವೆ